ಬರ್ತಿತ್ತು. If there is a high speed sender and a low speed receiver, or low speed sender and high speed receiver, then while playing out ಬಂದಿರೋ ಡೇಟಾನ ಪ್ಲೇ ಮಾಡಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಡಿಸ್ಟರ್ಬೆನ್ಸಸ್ ಆಗ್ತವೆ. either the packets will be lost or sometimes the data may not be played out properly. ಪೂರ್ತಿ ಆದಂತ ಡೇಟಾನ ಪ್ಲೇ ಔಟ್ ಮಾಡಂಗಿಲ್ಲ, ಅರ್ಧನೇ ಆಗ್ತೈತಿ. ಈ ಎಲ್ಲ ರೀಸನ್ಸ್ ಸಲುವಾಗಿ there should be clock synchronization between the sending system and receiving system, so that exact interval of data production. ಯಾವ ಟೈಮಿಗೆ ಯಾವ ಡೇಟಾ ನ ರೆಡಿ ಮಾಡ್ಯಾರ ಅದೇ ಸೇಮ್ ಟೈಮಿಗೆ ಪ್ಲೇ ಔಟ್ ಮಾಡಿದ್ರ there will not be any mistakes while playing out. ಆ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಮಿಸ್ಟೇಕ್ಸ್ ಅಂತಂದ್ರೆ ಇನ್ಕಂಪ್ಲೀಟ್ ಡೇಟಾನ ಕೊಡೋದಾಗ್ಲಿ ಅಥವಾ ಒಂದು ನಡುವಿನ ಪ್ಯಾಕೆಟ್ ಮಿಸ್ ಆಗಿ ನೆಕ್ಸ್ಟ್ ಪ್ಯಾಕೆಟ್ ಅನ್ನ ಕೊಡೋದಾಗ್ಲಿ ಈ ರೀತಿಯಾದಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಂಗಿಲ್ಲ ಸೆಂಡರ್ ಮತ್ತು ರಿಸೀವರ್ ನಡುವೆ. ಆಸ್ ಇಟ್ ಈಸ್ ಸೆಂಟ್ ಬೈ ದ ಸೆಂಡರ್ or as it was created by the sender, in the same way the data will be displayed at the receiver side. ಅದರ ಸಲುವಾಗಿ ಕ್ಲಾಕ್ ಸಿಂಕ್ರನೈಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅದ. and there are two techniques of synchronizing the clocks. One we saw in the last class, which is adaptive, depending upon the packet being sent. ಯಾವ ರೀತಿಯಾದಂತ ಪ್ಯಾಕೆಟ್ ಅದ, ಆಮೇಲೆ ಯಾರಿಂದ ಬಂದೈತಿ ಅದ್ರ ಬೇಸಿಸ್ ಮೇಲೆ ರಿಸೀವರ್ ಮತ್ತು ಸೆಂಡರ್ ನಡುವೆ ಏನಾಗುತ್ತೆ, ಬೇಕಿದ್ರೆ ಕಡಿಮೆ ರಿಸೀವರ್ ಸ್ಲೋ ಇತ್ತು ಅಂದ್ರೆ ಕ್ಲಾಕ್ ಅನ್ನ ಇನ್ಕ್ರೀಸ್ ಮಾಡ್ಕೊಂತೀವಿ, ಅಥವಾ ಹೆಚ್ಚಿತ್ತು ಅಂತಂದ್ರೆ ಡಿಕ್ರೀಸ್ ಮಾಡ್ಕೊಂತೀವಿ. ಆಸ್ ಯು ಸಾ ವಿ ಆರ್ ಗೋಯಿಂಗ್ ಟು ಮೇಕ್ ಅನ್ ಅಡ್ಜಸ್ಟ್ಮೆಂಟ್, ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್. ಕೌಂಟರ್ ನೊಳಗ ಕಂಪ್ಯಾರಿಸನ್ ಆಗ್ತೈತಿ ಬಂದಿರುವಂತ ಡೇಟಾದ ಕ್ಲಾಕ್ ಪಲ್ಸ್, ಆಮೇಲೆ ರಿಸೀವರ್ ದ ಕ್ಲಾಕ್ ಪಲ್ಸ್ ಕಂಪ್ಯಾರಿಸನ್ ಮಾಡ್ತಾರೆ. ಇಫ್ ದೇರ್ ಈಸ್ ಅ ಡಿಫರೆನ್ಸ್, ವೆದರ್ ಇಟ್ ಈಸ್ ಇನ್ ಇನ್ಕ್ರೀಸಿವ್ ಮೋಡ್ ಆರ್ ಇಟ್ ಈಸ್ ಇನ್ ಅ ಡಿಕ್ರೀಸಿವ್ ಮೋಡ್ ನೋಡ್ಕೊಂಡು ಅದನ್ನ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ತೇವೆ ಪಲ್ಸಸ್. ಇಲ್ಲ ಎರಡು ಸೇಮ್ ಇತ್ತು ಅಂತಂದ್ರೆ ಏನು ಮಾಡಂಗಿಲ್ಲ, ಆಸ್ ಇಟ್ ಈಸ್ ಪ್ಲೇ ಔಟ್ ಮಾಡ್ತಾರೆ. ದಟ್ ಈಸ್ ಒನ್ ಟೆಕ್ನಿಕ್ ಆಫ್ ಸಿಂಕ್ರನೈಸಿಂಗ್ ದ ಕ್ಲಾಕ್ಸ್. ಅಂಡ್ ಅನದರ್ ಒನ್ ಈಸ್ clock recovery with the synchronous network, where network is maintaining a synchronized timing. Clock ಅನ್ನ ಮೇಂಟೈನ್ ಮಾಡ್ತಿರ್ತೈತಿ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಯಾರು ಇರ್ತಾರಲ್ಲ ಅವರು ಒಂದು ಸೆಂಟ್ರಲೈಸ್ಡ್ ಕ್ಲಾಕ್ ಅನ್ನ ಮೇಂಟೈನ್ ಮಾಡ್ತಾರ. ಆ ಬೇಸಿಸ್ ಮೇಲೆ ಸೆಂಡರ್ ಮತ್ತು ರಿಸೀವರ್ ಏನ್ ಮಾಡ್ಕೊಂತಾರ, ತಮ್ಮ ಕ್ಲಾಕ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರ. Right, sender and receiver are going to adjust their clock pulses, not with each other. Sender and receiver jotege alla. Instead of that, the adjustment or synchronization will be done with the clock of network. Network the clock jotege sender and receiver ಏನು ಮಾಡ್ತಾರ, ತಮ್ಮ clock ಅನ್ನ synchronize ಮಾಡ್ಕೊಂತಾರ. And for that, how the procedure is carried out. ಆ procedure ಯಾವ ರೀತಿ carry out ಆಗ್ತೈತಿ ಅನ್ನೋದು. Consider for example, ಸೇಮ್ ಕ್ಲಾಕ್ ಪಲ್ಸ್ ಇತ್ತು ಅಂತಂದ್ರೆ ಡಿಸ್ಟೆನ್ಸ್ ಸೇಮ್ ಇದ್ದಾಗ, ಟೈಮಿಂಗ್ ಸೇಮ್ ಇದ್ದಾಗ ನಾವು ಎಷ್ಟು ರೊಟೇಷನ್ಸ್ ಹಾಕ್ತೀವಿ ಅನ್ನೋದು ಡಿಫರ್ ಆಗಂಗಿಲ್ಲ. ರೈಟ್, ಡಿಫರ್ ಆಗ್ತೈತಿ ಅಂತಂದ್ರೆ ನಮ್ಮಲ್ಲಿ ಟೈಮಿಂಗ್ ಡಿಫ್ರೆನ್ಸ್ ಅದ ಅಂತ ಹೇಳಿ ಅರ್ಥ. ಸೊ ಫಾರ್ ದ್ಯಾಟ್ ರೀಸನ್ sender, whenever he is sending the data, when a sender is sending the data, he is going to find out the difference of clock pulses or frequency variations that occur between him and the network server ನಡುವ ಮತ್ತೆ ತನ್ನ ನಡುವ ಎಷ್ಟು ಪಲ್ಸ್ ದ ಡಿಫರೆನ್ಸ್ ಐತಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾನೆ, which is represented as ಇದು ಏನಂತೇವಿ ನಾವು ಡಿಫರೆನ್ಸ್ ಆಫ್ ಕ್ಲಾಕ್ ಪಲ್ಸಸ್. It is obtained by comparing this particular difference of clock pulse or frequency difference between the sender and the network is obtained by comparing number of frequency cycles per unit time. 1 second ಗೆ ಅಥವಾ 2 ಸೆಕೆಂಡ್ ಗೆ for a given duration of time, 1 second ಅಥವಾ 2 ಸೆಕೆಂಡ್ ಇಲ್ಲ 10 ಸೆಕೆಂಡ್. ಓಕೆ, ಸ್ಟಾರ್ಟ್ ಫ್ರಮ್ 1 up to 10. 10 ಸೆಕೆಂಡ್ ಆಯ್ತು. 10 ಸೆಕೆಂಡ್ ಒಳಗ ನಾ ಎಷ್ಟು ಸೈಕಲ್ಸ್ ಅನ್ನ ಕಂಪ್ಲೀಟ್ ಮಾಡೀನಿ, ಅದೇ ರೀತಿಯಾಗಿ ನೆಟ್ವರ್ಕ್ ಎಷ್ಟು ಸೈಕಲ್ಸ್ ಅನ್ನ ಕಂಪ್ಲೀಟ್ ಮಾಡೈತಿ. ಆ ಎರಡದ ಡಿಫ್ರೆನ್ಸಸ್ ಅನ್ನ ನಾವೇನ್ ಹೇಳ್ತೀವಿ, ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ಅಂತ ಕರೀತಾರೆ. ಇದನ್ನ ರಿಸೀವರಿಗೆ ಕಳಿಸ್ತೈತಿ. ಅಂಡ್ ದೆನ್ ರಿಸೀವರ್ ವಿಲ್ ಅಡ್ಜಸ್ಟ್ ಅಕಾರ್ಡಿಂಗ್ ಟು ದಿಸ್ ವೇರಿಯೇಷನ್. ಎಷ್ಟು ಡಿಫ್ರೆನ್ಸ್ ಐತಿ ಅದ್ರ ಬೇಸಿಸ್ ಮೇಲೆ ಏನ್ ಮಾಡ್ತಾನ, ತನ್ನ ಕ್ಲಾಕ್ ಪಲ್ಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಂತಾನ. ರೈಟ್, ಅಂಡ್ ದಿಸ್ ಈಸ್ ಗಿವನ್ ಬೈ
Okay, is it visible? Is it visible? Okay, thank you. So idu network and many systems will be connected to this. ಯಾವಾಗ ಬೇಕಾದಾಗ ಯಾರು ಬೇಕಾದವರು ಸೆಂಡರ್ ಅಂತ ಹೇಳಿ ಆಕ್ಟ್ ಮಾಡಬಹುದು, ಯಾರು ಬೇಕಾದವರು ರಿಸೀವರ್ ಆಗಬಹುದು. whenever a system connected to network has some data to transfer, it becomes a sender, and to whom he is sending, that system will act as a receiver. ಇದು ಸೆಂಡರ್ ದ ಫ್ರೀಕ್ವೆನ್ಸಿ, ರಿಸೀವರ್ ದ ಫ್ರೀಕ್ವೆನ್ಸಿ. ತನ್ನ ನಡುವ ಮತ್ತೆ ನೆಟ್ವರ್ಕ್ ನಡುವ ಎಷ್ಟು ಡಿಫ್ರೆನ್ಸ್ ಐತಿ ಆ ಡಿಫ್ರೆನ್ಸ್ ಅನ್ನ ಫಿಲ್ ಅಪ್ ಮಾಡ್ಕೊಂತೀವಿ. ಬಿಕಾಸ್ ಸೆಂಡರ್ ಹ್ಯಾಸ್ ಟು ಸಿಂಕ್ರನೈಸ್ ಹೀಸ್ ಕ್ಲಾಕ್ ವಿತ್ ಅ ನೆಟ್ವರ್ಕ್ ಕ್ಲಾಕ್. ಸೇಮ್ ವೇ ರಿಸೀವರ್ ಆಲ್ಸೋ ಹ್ಯಾಸ್ ಟು ಸಿಂಕ್ರನೈಸ್ ಹೀಸ್ ಕ್ಲಾಕ್ ವಿತ್ ಅ ನೆಟ್ವರ್ಕ್ ಕ್ಲಾಕ್. ಇದು ಸೆಂಟ್ರಲೈಸ್ಡ್ ಕ್ಲಾಕ್ which is maintained by the network. Every system that are connected to this particular network will be maintaining the same clock pulses as that of the network. Illen centralized network the clock aitala, ಆ ಕ್ಲಾಕ್ ಪಲ್ಸ್ ಎಷ್ಟು ಫ್ರೀಕ್ವೆನ್ಸಿ ರೇಂಜ್ ನಾಗ ವೇರಿ ಆಗ್ತಾವು, ಎಷ್ಟು ವೇರಿಯೇಷನ್ಸ್ ಬರ್ತಾವು, ಸೇಮ್ ಅದೇ ಫ್ರೀಕ್ವೆನ್ಸಿ ಅಥವಾ ಅದೇ ಕ್ಲಾಕ್ ಪಲ್ಸ್ ವೇರಿಯೇಷನ್ ಅನ್ನ ಏನ್ ಮಾಡ್ತೈತಿ ಎವ್ರಿ ಸಿಸ್ಟಮ್ ಮೇಂಟೈನ್ ಮಾಡ್ತೈತಿ. ಅಂಡ್ ಬಿಫೋರ್ ಸೆಂಡಿಂಗ್ ಎನಿ ಡೇಟಾ or before receiving any data, it has to check. ಯಾಕಂದ್ರೆ ಕ್ಲಾಕ್ ವೇರಿಯೇಷನ್ಸ್ ಅಥವಾ ರೇಂಜಸ್ ಒಳಗ ಡಿಫ್ರೆನ್ಸಸ್ ಬರಬಾರ್ದು ಅಂತಂದ್ರೆ ಪ್ರತಿ ಸರಿನೂ ಡೇಟಾನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನನ್ನ ಕ್ಲಾಕ್ ನೆಟ್ವರ್ಕ್ ಕ್ಲಾಕ್ ಸೇಮ್ ಐತೋ ಇಲ್ಲ ಚೆಕ್ ಮಾಡ್ಬೇಕು. ಯಾಕಂದ್ರೆ ರಿಸೀವರು ತನ್ನ ಕ್ಲಾಕ್ ಇವನ್ ಜೊತೆನೆ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ, ನಾನು ಅವನ ಜೊತೆನೆ ಅಡ್ಜಸ್ಟ್ ಮಾಡ್ಕೊಂಡೆ ಅಂದ್ರೆ ನಮ್ಮಿಬ್ಬರ ನಡುವ ಯಾವುದೇ ರೀತಿಯಾದಂತ ಡಿಫ್ರೆನ್ಸ್ ಇರಂಗಿಲ್ಲ. ನಾ ಯಾವ ರೀತಿ ಎಷ್ಟು ಗ್ಯಾಪ್ ನಡುವ ಎಷ್ಟು ಟೈಮ್ ಲ್ಯಾಪ್ಸ್ ಅನ್ನ ಬಿಟ್ಟು ಡೇಟಾನ ಜನರೇಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀನಿ, ಅಷ್ಟೇ ಟೈಮ್ ಲ್ಯಾಪ್ಸ್ ಅನ್ನ ಬಿಟ್ಟು ರಿಸೀವರು ಕೂಡ ಪ್ಲೇಔಟ್ ಮಾಡ್ತಾನ ಅನ್ನೋ ಶ್ಯೂರಿಟಿ ಇರ್ತೈತಿ. ಸೊ ಫಾರ್ ದ್ಯಾಟ್ ರೀಸನ್ whenever the sender is transferring the data, he is going to adjust his clock pulses. ಆ ಕ್ಲಾಕ್ ಪಲ್ಸ್ ಇನ್ ನಡುವಿನ ಡಿಫ್ರೆನ್ಸಸ್ ನ ಫೈಂಡ್ ಔಟ್ ಮಾಡ್ತಾರೆ. ಆ ಡಿಫ್ರೆನ್ಸ್ ನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಸೆಂಡರು ಫಾರ್ ಅ ಗಿವನ್ ಯೂನಿಟ್ ಟೈಮ್, ಇಟ್ ಮೇ ಬಿ ಎನಿಥಿಂಗ್, ನೀ ಎಷ್ಟು ತಗೊಂತಿ ಅಷ್ಟು, ಇಷ್ಟು ಡ್ಯೂರೇಷನ್ ಒಳಗೆ ನಾನು ಎಷ್ಟು ಸೈಕಲ್ಸ್ ಅನ್ನ ಕಂಪ್ಲೀಟ್ ಮಾಡ್ತೀನಿ, ಸೇಮ್ ಅದೇ ಡ್ಯೂರೇಷನ್ ಒಳಗೆ ಇವ ಎಷ್ಟು ಸೈಕಲ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ಆ ಎರಡರ ನಡುವೆ ಬಂದಿರುವಂತ ಡಿಫ್ರೆನ್ಸ್ ನಮ್ಮ ಕ್ಲಾಕ್ ಪಲ್ಸ್ ಒಳಗಿನ ಡಿಫ್ರೆನ್ಸ್. I have to adjust that many cycles. ನಾನು ಅಷ್ಟು ಸೈಕಲ್ ಹಿಂದದೀನಿ ಅಂದ್ರೆ ಅಥವಾ ಅಷ್ಟು ಸೈಕಲ್ಸ್ ಮುಂದದೀನಿ, I have to adjust according to the network cycle ಅನ್ನೋದು ಗೊತ್ತಾಗ್ತದೆ. Before transmitting any packet, this procedure will be carried out. ಪ್ರತಿಯೊಂದು ಪ್ಯಾಕೆಟ್ ಅನ್ನು ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ಈ ಪ್ರೊಸೀಜರ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ. ಇಲ್ಲಿ ಕೊಟ್ಟಾರ ನೋಡ್ರಿ. The transmitter compares its frequency fs in the sense sender frequency to the network frequency. Network frequency is represented as fn. N stands for network, s stands for sender. In the same way receiver frequency ge fr ant heli kariteve. Frequency of sender, frequency of the network, and frequency of receiving system. So it needs to, the transmitter needs to compare its frequency with that of the network frequency. Why you are comparing? So that you will get whether we both are working in the same manner or there is the difference of pulses between us. Sender ಮತ್ತು ನೆಟ್ವರ್ಕ್ ಒಂದೇ ಕ್ಲಾಕ್ ಪಲ್ಸ್ ಮೇಲೆ ವರ್ಕ್ ಮಾಡ್ಲಿಕ್ಕತ್ತಾರ ಅಥವಾ ಏನಾದ್ರೂ ಡಿಫ್ರೆನ್ಸ್ ಅದ ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ಏನ್ ಮಾಡ್ತಾರೆ, ಇಟ್ ಈಸ್ ಗೋಯಿಂಗ್ ಟು ಫೈಂಡ್ ಔಟ್ ದ ಡಿಫ್ರೆನ್ಸ್ ವಿಚ್ ಈಸ್ ಗಿವನ್ ಬೈ ಲ್ಯಾಂಬ್ಡಾ ಎಫ್. ಈ ರೀತಿ ಆಗಿ ಫೈಂಡ್ ಔಟ್ ಮಾಡ್ತೀವಿ. ಅಂಡ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟಿಂಗ್ ದಟ್ ಒನ್, ಆಸ್ ಐ ಸೆಡ್, every time the transmitter clock completes n cycle, the number of cycles m completed by the network clock is found. ನಾ 4 ಸೈಕಲ್ ಕಂಪ್ಲೀಟ್ ಮಾಡಿದೆ ಅಂದ್ರೆ ಅವನು 4 ಮಾಡನೋ 5 ಮಾಡನೋ ಅಥವಾ 3 ಮಾಡನೋ, how many cycles I am completing and how many cycles the network is completing, right, by the network is found. And ಅವೆರಡರ ನಡುವಿನ ಡಿಫರೆನ್ಸ್ ಅನ್ನ ಏನಂತ ಕರಿತೇವೆ ನಾವು, that is what is called as the difference of frequency between the sender and network, and it is represented as lambda f. ಅದನ್ನ ಮೇಜರ್ ಮಾಡಿ ಏನ್ ಮಾಡ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಸೆಂಡ್ ಇಟ್ ಟು ರಿಸೀವರ್. ರಿಸೀವರಿಗೆ ಕಳಿಸ್ತೈತಿ. ಅಂದ್ರೆ ನಾ ಇಷ್ಟು ಫಾಸ್ಟ್ ಅದೀನಿ ಇಲ್ಲ ನಾ ಇಷ್ಟು ಸ್ಲೋ ಅದೀನಿ, ನೆಟ್ವರ್ಕಿಗೆ ನನಗೆ ಇಷ್ಟು ಡಿಫ್ರೆನ್ಸ್ ಐತಿ, ನಿನ್ನ ಕ್ಲಾಕ್ ಪಲ್ಸಿಗೆ ನೆಟ್ವರ್ಕ್ಗೆ ಎಷ್ಟು ಡಿಫ್ರೆನ್ಸ್ ಐತಿ ನೋಡು. ಸೇಮ್ ಡಿಫ್ರೆನ್ಸ್ ಇದ್ರೆ ನಾವಿಬ್ರು
ಒಂದೇ ಪಲ್ಸ್ ಮೇಲೆ ವರ್ಕ್ ಮಾಡ್ಲಿಕ್ಕತ್ತೀವಿ, ಇಲ್ಲ ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ ಯು ನೀಡ್ ಟು ಅಡ್ಜಸ್ಟ್ ಅಂತ ಹೇಳಿ ಅದೇನ್ ಮಾಡ್ತೈತಿ, ಇಟ್ ಈಸ್ ಗೋಯಿಂಗ್ ಟು ಸೆಂಡ್ that the difference between the sender clock pulse and the network clock pulse, Fn by Fs, that is frequency of a network by frequency of the sender, is equals to 1 by m. What is m? Number of cycles completed by the network, and n is the number of cycles completed by the transmitter. ಅಂದ್ರೆ 1 second per second ಎಷ್ಟು ಸೈಕಲ್ಸ್ ಕಂಪ್ಲೀಟ್ ಮಾಡ್ಲಿಕ್ಕತ್ತೀನಿ, ಪರ್ ಸೆಕೆಂಡ್ ನೆಟ್ವರ್ಕ್ ಎಷ್ಟು ಕಂಪ್ಲೀಟ್ ಮಾಡ್ಲಿಕ್ಕತ್ತೈತಿ. ನಾ 1 ಸೆಕೆಂಡಿಗೆ 1 ಮಾಡ್ತೀನಿ, ನೆಟ್ವರ್ಕ್ 1 ಸೆಕೆಂಡಿಗೆ 1 ಮಾಡ್ತೀನಿ, ಇಲ್ಲ ನಾನು 2 ಮಾಡ್ತೀನಿ, ನೆಟ್ವರ್ಕ್ 1 ಮಾಡ್ತೀನಿ. 1 by m in the sense how many cycles are completed per unit time, and that will be sent to the receiving system along with the data. Receiving system ಏನ್ ಮಾಡ್ತೈತಿ, ನೆಟ್ವರ್ಕ್ ದ ಫ್ರೀಕ್ವೆನ್ಸಿ ಎಷ್ಟೈತಿ ಅದ್ರೊಳಗ ಇವೆರಡರ ನಡುವಿನ ಡಿಫರೆನ್ಸ್ ಅನ್ನ ತೆಗಿತೈತಿ, and by that it will get the frequency or clock pulse of the sender. ನೆಟ್ವರ್ಕ್ ಎಷ್ಟೈತಿ, ಅವೆರಡರ ನಡುವಿನ ಡಿಫರೆನ್ಸ್ ಎಷ್ಟೈತಿ ಅದನ್ನ ತೆಗೆದ್ರ ರಿಸೀವರಿಗೆ ಗೊತ್ತಾಗ್ತೈತಿ at what speed the transmitter is working, and it adjusts its speed to that particular frequency. ಅವಾಗ ರಿಸೀವರ್ ಏನ್ ಮಾಡ್ತಾನೆ, ತನ್ನ ಫ್ರೀಕ್ವೆನ್ಸಿನ ಅಷ್ಟಕ್ಕೇನೆ ಅಡ್ಜಸ್ಟ್ ಮಾಡ್ಕೊಂತಾನೆ. This is how the synchronization will be done between the sender and receiver. And next you have is reliable stream services. Reliable stream services in the sense the service that is making use of TCP protocol. I hope you all remember TCP and UDP. ಎರಡು protocols ಅನ್ನ ಹೇಳಿದೆ. ಎಲ್ಲಿ ವರ್ಕ್ ಆಗ್ತವೆ ಎರಡು protocols? ಆನ್ಸರ್ ಮಿ ದಟ್ ಟೆಕ್ಸ್ಟ್ ನಾಗ ಆನ್ಸರ್ ಮಾಡ್ರಿ. ನಾನು ಏನೋ ಕ್ವಶನ್ ಕೇಳಿಕತ್ತೀನಿ. I hope you all can hear me. Text me the answer. Where does the TCP protocol work? In which particular layer the TCP protocol work, and which is a companion protocol of TCP? TCP protocol ಯಾವ ಲೇಯರ್ ಒಳಗೆ ವರ್ಕ್ ಆಗ್ತೈತಿ, TCP ಬದಲಿಗೆ ಇನ್ನೊಂದು ಪ್ರೋಟೋಕಾಲ್ ಅನ್ನು ಅದೇ ಲೇಯರ್ ನಾಗ ಯೂಸ್ ಮಾಡಬಹುದು, ಅದು ಯಾವ ಪ್ರೋಟೋಕಾಲ್? Text me the answers fast. I'm waiting for your answers. ಇದನ್ನಂತ ಅದಕ್ಕೆ ಕ್ಲಾಸ್ ಕರೆಕ್ಟ್ ಆಗಿ ಕೇಳ್ರಿ, ಕಾನ್ಸಂಟ್ರೇಷನ್ ಕೊಟ್ಟು. ಓಕೆ, TCP transmission control protocol and UDP, that is user datagram protocol. These are the two protocols that work in transport layer. Transport layer ಒಳಗ ವರ್ಕ್ ಆಗುವಂತ ಎರಡು protocols, transmission control protocol and user datagram protocol. Depending upon the service you require, whether you want connection oriented reliable service or you want connection less unreliable service, ನಿಮಗೆ ಎಂತ ಸರ್ವಿಸ್ ಬೇಕಾಗೈತಿ, ರೈಟ್? ರಿಲಯಬಲ್ ಅಂತಂದ್ರೆ ನೀವು ಯಾವ ಆರ್ಡರ್ನಾಗ ಕಳಿಸಿರಿ ಅದೇ ಆರ್ಡರ್ನಾಗ ನೀವು ಎಷ್ಟು ಕಳಿಸಿರಿ ಅಷ್ಟೇ, ಹೆಂಗೆ ಕಳಿಸಿರಿ ಅದೇ ರೀತಿಯಾಗಿ ಎಕ್ಸಾಕ್ಟ್ ಆಗಿ ಹೋಗಿ ರೀಚ್ ಆಗಬೇಕು. ಯು ಡೋಂಟ್ ವಾಂಟ್ ಎನಿ ಎರರ್ಸ್, you don't want any duplicates, you want orderly delivery of the packets, then you are opting for TCP, that is transmission control protocol will be used. If some of the services require faster transmission rather than the delivery in order naga exact age barbeku anta heli enilla, ಸ್ವಲ್ಪ ಬಂದ್ರೂ ಕೂಡ ನಮಗೆ ಗೊತ್ತಾಗ್ತೈತಿ ಅಂತ ಅಂದಾಗ ನಾವೇನ್ ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ಅಕ್ನಾಲೇಜ್ಮೆಂಟ್ಸ್ ಇರ್ಬೋದು, ಅಥವಾ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್, ಕನೆಕ್ಷನ್ ರಿಲೀಸಿಂಗ್, ರಿಕ್ವೆಸ್ಟಿಂಗ್ ಇದನ್ನ ಇರ್ಬೋದು, ಪ್ಯಾಕೆಟ್ಸ್ ಇರ್ಬೋದು. ಈ ರೀತಿಯಾದಂತಹ ಪ್ಯಾಕೆಟ್ಸ್ಗೆ ಆರ್ ಎಲ್ಸ್ DNS ಕ್ವೆರಿನ ಕನ್ವರ್ಷನ್, ಅಡ್ರೆಸ್ ನ ನೇಮನ್ನ ಅಡ್ರೆಸ್ಸಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಅಲ್ಲಿ ನಿಮಗೆ ಸ್ಪೀಡ್ ನೆಸೆಸರಿ ಇರ್ತೈತಿ, ರೈಟ್?
ಸೊ ಆ ರೀತಿಯಾದಂತ ಸರ್ವಿಸಸ್ ಒಳಗ ನಾವೇನ್ ಮಾಡ್ತೀವಿ ಕನೆಕ್ಷನ್ ಲೆಸ್ ಸರ್ವಿಸ್ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅ ಫಾಸ್ಟರ್ ಸರ್ವಿಸ್ ಅದನ್ನ ಯೂಸ್ ಮಾಡ್ತೀವಿ it is called as it's not PDU Akash Biradar, it's UDP user datagram protocol. PDU ಅಲ್ಲ. So UDP protocol ಅನ್ನ ಯೂಸ್ ಮಾಡ್ತೀವಿ. ಇಲ್ಲ ಅಂತಂದ್ರೆ you are going for a reliable stream transmission by using TCP protocol. Right? So TCP protocol provides connection oriented reliable stream service. ಏನ್ ಮಾಡ್ತೈತಿ TCP ಅಂತಂದ್ರೆ ರಿಲಯಬಲ್ ಸರ್ವಿಸ್ ಅನ್ನ ದಟ್ ಟು ಕನೆಕ್ಷನ್ ಓರಿಯೆಂಟೆಡ್ ರಿಲಯಬಲ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. As you can see here, it is a stream. Stream in the sense the data will be coming continuously. Data transmission ಏನಾಗಬೇಕು ಕಂಟಿನ್ಯೂಸ್ ಆಗಿ ಆಗಬೇಕು, ರೈಟ್? And whenever you are transferring the data, ಮೇಲೆ application layer ಇಂದ ನಿಮಗೆ ಡೇಟಾ ಏನಾಗುತ್ತೆ in the form of streams ಬರ್ತೈತಿ. But it is not possible for the layers below. Transport layer naga, network layer naga, ಅಥವಾ ಡೇಟಾ ಲಿಂಕ್ ಲೇಯರ್ ನಾಗ ಡೇಟಾನ ಸ್ಟ್ರೀಮ್ ಫಾರ್ಮ್ಯಾಟ್ ನಾಗ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗಂಗಿಲ್ಲ. Instead of that, what you are going to do is you are going to divide that particular data into segments. ಅವಾಗ ನಾವೇನ್ ಮಾಡ್ತೀವಿ, ಆ stream of data will be converted into what we call it as a segments. ಇಲ್ಲಿ ತೋರಿಸ್ತಾರೆ ನೋಡಿ ನಿಮಗೆ. ಮೇಲಿನ ಲೇಯರ್ ಇಂದ ಅಪ್ಲಿಕೇಶನ್ ಲೇಯರ್ ಇಂದ ಬಂದಿರುವಂತ ಡೇಟಾ ಪ್ರೆಸೆಂಟೇಶನ್ ಒಳಗ ಅಥವಾ ಸೆಷನ್ ಲೇಯರ್ ಒಳಗ ಎಲ್ಲ ಕಡೆ ಏನಾಗ್ತೈತಿ ಸೇಮ್ ವೇ ಹ್ಯಾಂಡಲ್ ಆಗ್ತೈತಿ. ಇಫ್ ಯು ಆರ್ ಯೂಸಿಂಗ್ OSI ರೆಫರೆನ್ಸ್ ಮಾಡೆಲ್ ಇಲ್ಲ TCP/IP ಪ್ರೋಟೋಕಾಲ್ ಅನ್ನ TCP/IP ರೆಫರೆನ್ಸ್ ಮಾಡೆಲ್ ಅನ್ನ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅಪ್ಲಿಕೇಶನ್ ಲೇಯರ್ ಇಂದ ಡೈರೆಕ್ಟ್ ಆಗಿ ಟ್ರಾನ್ಸ್ಪೋರ್ಟ್ ಲೇಯರ್ ಗೆ ಬರ್ತೈತಿ. ದಿಸ್ ಈಸ್ the sender buffer and this is the receiver buffer at the transport layers. So ಮೇಲಿಂದ ಬಂದಿರುವಂತ ಸ್ಟ್ರೀಮ್ ಅನ್ನ ತಗೊಂತೈತಿ. sometimes the stream may be in terms of bytes or the stream of bits ಬರ್ಬೋದು, bytes ಬರ್ಬೋದು. ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದ್ರಂತೆ ಬೈಟ್ಸ್ ಬರ್ತಿರ್ತಾವ, ಇಲ್ಲ ಆಕ್ಟೇಟ್ಸ್ ತರ ಬರ್ತಾವ, ಎಂಟು ಗ್ರೂಪ್ಸ್ ಕಂಟಿನ್ಯೂಸ್ ಆಗಿ ಬರ್ತಿರ್ತಾವ, ವಿಚ್ ಈಸ್ ಕಾಲ್ಡ್ ಆಸ್ ಬೈಟ್ ಸ್ಟ್ರೀಮ್, ರೈಟ್? ಸೊ ಆ ರೀತಿಯಾಗಿ ಬಂದಿರುವಂತ ಡೇಟಾನ ಸೆಂಡರ್ ಬಫರ್ ಒಳಗಡೆಗೆ ಸ್ಟೋರ್ ಮಾಡ್ಕೊಂಡು ದೆನ್ ವಾಟ್ ಹಿ ಡಸ್ ಈಸ್ ಹಿ ಈಸ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಸೆಗ್ಮೆಂಟ್ಸ್ ಔಟ್ ಆಫ್ ದಟ್. ಅದನ್ನ ಏನ್ ಮಾಡುತ್ತ ನೆಟ್ವರ್ಕ್ ಅಥವಾ ಸೆಂಡಿಂಗ್ ಸಿಸ್ಟಮ್ ಕೆಪಾಸಿಟಿ ಎಷ್ಟದ ಅನ್ನೋದನ್ನ ನೋಡ್ಕೊಂಡು ಆ ಬೇಸಿಸ್ ಮೇಲೆ ವಾಟ್ ಇಟ್ ಈಸ್ ಗೋಯಿಂಗ್ ಟು ಡೂ ಇಸ್ ಇಟ್ ಈಸ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ಸೆಗ್ಮೆಂಟ್ಸ್ ಅಂಡ್ ಫಾರ್ ದೋಸ್ ಸೆಗ್ಮೆಂಟ್ಸ್ ಯು ಆರ್ ಗೋಯಿಂಗ್ ಟು ಅಟ್ಯಾಚ್ ದ ಹೆಡರ್ ಅನ್ನ ಅಟ್ಯಾಚ್ ಮಾಡ್ತೀವಿ. ಆಮೇಲೆ ಕೆಳಗಿನ ಲೇಯರ್ ಗೆ ಬರ್ತೈತಿ, that will be converted into packet and at the data link layer it will be converted into frames and then it will be transmitted to physical layer. ಅದೇ ರೀತಿಯಾಗಿ ರಿಸೀವರ್ ಸೈಡ್ ಇಂದ ಸೇಮ್ ಇದಕ್ಕೆ ಅಕ್ನಾಲೆಜ್ಮೆಂಟ್ ಸಿಗುತ್ತೆ. ವಿ ಆರ್ ಸೇಯಿಂಗ್ ಇಟ್ ಈಸ್ ರಿಲಯಬಲ್ ಅಂತ ಹೇಳಿಕತ್ತೀವಿ ಅಂದ್ರೆ ಅದರ ಅರ್ಥ ಏನು, ಹೋಗಿ ಮುಟ್ಟೈತೋ ಇಲ್ವೋ ಅನ್ನೋದರ ಕನ್ಫರ್ಮೇಶನ್ ಕೂಡ ನಮಗಿರ್ತೈತಿ. ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಕನ್ಫರ್ಮೇಶನ್ ದಟ್ ಇಟ್ ಹ್ಯಾಸ್ ಬೀನ್ ರೀಚ್ಡ್ ವಿತೌಟ್ ಎನಿ ಎರರ್ಸ್. ಏನು ಎರರ್ಸ್ ಇಲ್ದೇನೆ ನೀವ್ ಯಾವ ರೀತಿ ಕಳ್ಸಿದ್ದಿ ಅದೇ ರೀತಿಯಾಗಿ ಹೋಗಿ, ನೀ ಯಾವ ಸೀಕ್ವೆನ್ಸ್ ಒಳಗೆ ಕಳ್ಸಿದ್ದಿ ಅದೇ ಸೀಕ್ವೆನ್ಸ್ ಒಳಗೆ ಹೋಗಿ ಮುಟ್ಟೈತಿ ಅನ್ನೋದನ್ನ ಹೇಳೋ ಸಲುವಾಗಿ ಅಕ್ನಾಲೆಜ್ಮೆಂಟ್ ಅನ್ನ ಕೂಡ ನಾವೇನ್ ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಅಂಡ್ ದಿಸ್ ಸೇಮ್ ಸರ್ವಿಸ್ ಕ್ಯಾನ್ ಬಿ ಪ್ರೊವೈಡೆಡ್ ವಿತ್ ದ ಹೆಲ್ಪ್ ಆಫ್ ವಿಂಡೋಸ್, ಸ್ಲೈಡಿಂಗ್ ವಿಂಡೋಸ್ ಅನ್ನ ಯೂಸ್ ಮಾಡ್ಕೊಂಡು ಕೂಡ ನಾವೇನ್ ಮಾಡ್ಬೋದು ಈ TCP ನ. ಸೊ ಯು ಕ್ಯಾನ್ ಯೂಸ್ ARQ ಒಳಗ ನಾವು ಹೆಂಗ ಬಫರ್ಸ್ ಅನ್ನ ಯೂಸ್ ಮಾಡ್ಕೊಂತಿದ್ವಿ ಸ್ಟೋರೇಜ್ ಪರ್ಪಸ್ಗೆ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಏನ್ ಮಾಡ್ತಾರೆ ರಿಲಯಬಲ್ ಸ್ಟ್ರೀಮ್ ಟ್ರಾನ್ಸ್ಮಿಷನ್ ಗೂ ಕೂಡ ಯು ಆರ್ ಗೋಯಿಂಗ್ ಟು ಯೂಸ್ ದ ಸ್ಲೈಡಿಂಗ್ ವಿಂಡೋಸ್ ಆಫ್ transmission control protocol. TCP uses sliding window mechanism that implements a form of selective repeat. Selective repeat ಅನ್ನ ಯೂಸ್ ಮಾಡ್ಕೊಂಡು ರಿಲಯಬಲ್ ಸ್ಟ್ರೀಮ್ ಆಫ್ ಡೇಟಾ ಟ್ರಾನ್ಸ್ಮಿಷನ್ ಅನ್ನ ಪ್ರೊವೈಡ್ ಮಾಡ್ತೈತಿ. It will be connection oriented. That means there will be a physical connection between the sending system and the receiving system. You'll be having a connection between the sender and the receiver through which the data will be transmitted. Other through ಏನಾಗ್ತೈತಿ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ತೀವಿ. ಅದಕ್ಕೆ ನಾವು ಅದನ್ನ ಏನಂತೀವಿ ರಿಲಯಬಲ್. ಆರ್ಡರ್ಲಿ ಡೆಲಿವರಿ, ಅಕ್ನಾಲೆಜ್ಮೆಂಟ್ ಬರ್ತಾವು ಅಂದ್ರೆ ನೀನ್ ಏನ್ ಕಳಿಸಿದ್ದಿ ಅದು ಹೋಗಿ ಮುಟ್ಟೈತಿ ಅನ್ನೋದ್ರ ಕನ್ಫರ್ಮೇಶನ್ ಇರ್ತೈತಿ, right? So because of all these factors it is called as reliable. And why you are using the term stream? Because it will be transmitted in a continuous fashion.
And next you have is data link controls. ಡೇಟಾ ಲಿಂಕ್ ಲೇಯರು ಬಹಳಷ್ಟು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಿದೆ. ಅಂಡ್ ವೆನ್ ಯು ಆರ್ ಸ್ಟಡಿಂಗ್ ದ TCP/IP and OSI reference model, you have gone through what are the functionalities that the data link layer provides, right? So ಆ ಸರ್ವಿಸಸ್ ಜೊತೆಗೆ a number of additional functions are required to enable the transfer of frames at the data link layer. There is a requirement of some additional functionalities which the data link layer has to perform. Data link layer ಕೆಲವೊಂದಿಷ್ಟು ಫಂಕ್ಷನ್ಸ್ ಅನ್ನ ಪರ್ಫಾರ್ಮ್ ಮಾಡಬೇಕು. ಎದಕ್ಕೆ ಆ ಫಂಕ್ಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ತೈತಿ ಅಂತಂದ್ರೆ ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡೋ ಸಲುವಾಗಿ. ನಿನ್ನ ಸಿಸ್ಟಮ್ ಇಂದ ರಿಸೀವಿಂಗ್ ಸಿಸ್ಟಮ್ ಗೆ ಫ್ರೇಮ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಿ ಅಂತಂದ್ರೆ ಆ ಫ್ರೇಮ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಎಕ್ಸ್ಟ್ರಾ ಫಂಕ್ಷನ್ಸ್ ಅನ್ನ ಕ್ಯಾರಿ ಔಟ್ ಮಾಡ್ಬೇಕಾಗ್ತೈತಿ. ಏನ್ ಫಂಕ್ಷನ್ಸ್ ಅವು? The first thing is construction of a frame. ಹೌದಾ? ಫ್ರೇಮ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರೆ ಫ್ರೇಮ್ ಬೇಕು. ಫ್ರೇಮ್ ಎಲ್ಲಿಂದ ಬರ್ತೈತಿ? that needs to be constructed. ಯಾಕಂದ್ರೆ ಮ್ಯಾರಿನ್ ಲೇಯರ್ ಇಂದ ಕೊಟ್ಟಿರೋದು ಪ್ಯಾಕೆಟ್ ಇರ್ತೈತಿ, ಅಥವಾ ರಿಸೀವರ್ ಸೈಡ್ ಕೆಳಗಿನ ಲೇಯರ್ ಇಂದ ಕೊಡ್ತೈತಿ ಅಂತಂದ್ರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಬಿಟ್ಸ್. ನಿನಗ ಬಿಟ್ಸ್ ಅನ್ನಾದ್ರೂ ಕೊಡ್ತಾರ, ಇಲ್ಲ ಪ್ಯಾಕೆಟ್ ಅನ್ನಾದ್ರೂ ಕೊಡ್ತಾರ. ನೀನ್ ಏನ್ ಮಾಡ್ಬೇಕು? ಯು ನೀಡ್ ಟು ಕನ್ಸ್ಟ್ರಕ್ಟ್ ಫ್ರೇಮ್ಸ್ ಔಟ್ ಆಫ್ ದ್ಯಾಟ್, ರೈಟ್? ಸೊ ದಟ್ ಈಸ್ ದ ಫಸ್ಟ್ ಫಂಕ್ಷನಾಲಿಟಿ. Framing information needs to be introduced to indicate the boundaries that define the transmitted frames. ನೀ ಫ್ರೇಮಿಂಗ್ ಮಾಡಿ ಏನ್ ಮಾಡ್ತಿ ಅಂದ್ರ ಒಂದು ಪರ್ಟಿಕ್ಯುಲರ್ ಫ್ರೇಮ್ ಎಲ್ಲಿಂದ ಶುರು ಆಗ್ತೈತಿ, ಎಲ್ಲಿಗೆ ಎಂಡ್ ಆಗ್ತೈತಿ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿ, ರೈಟ್? ಅಂಡ್ ದೆನ್ error control is required to ensure reliable transmission. Error control in the sense detecting and correcting the errors. ಬಂದಿರುವಂತ ಡೇಟಾ ಕರೆಕ್ಟ್ ಐತೋ ತಪ್ಪೈತೋ ಅಂತ ಚೆಕ್ ಮಾಡೋದು. ಕರೆಕ್ಟ್ ಇದ್ರ ಮ್ಯಾಲಿನ್ ಲೇಯರ್ ಕೊಡ್ತಿ, ತಪ್ಪಿದ್ರ ವಾಟ್ ಶುಡ್ ಬಿ ಡನ್? ಐದರ್ ಗೋ ಫಾರ್ ದ ರೀಟ್ರಾನ್ಸ್ಮಿಷನ್. ನಾವೀಗೇನ್ ಸ್ಟಡಿ ಮಾಡಿದ್ವಲ್ಲ ARP ಪ್ರೋಟೋಕಾಲ್ ನಾಗ ಏನ್ ಮಾಡ್ತೈತಿ? ಇಫ್ ಎಟ್ ಆಲ್ ದೇರ್ ಈಸ್ ಎರರ್, ದೆನ್ ಆಟೋಮೆಟಿಕಲಿ ಯು ಆರ್ ರಿಕ್ವೆಸ್ಟಿಂಗ್ ಫಾರ್ ದ ರೀಟ್ರಾನ್ಸ್ಮಿಷನ್. ಇಲ್ಲ ಅಂತಂದ್ರ ಎರರ್ಸ್ ಇದ್ದು ಅಂತಂದ್ರ ಆ ಎರರ್ಸ್ ಅನ್ನ ಸಿಸ್ಟಮ್ ಕರೆಕ್ಟ್ ಮಾಡ್ಕೋಬೇಕು. ಇಫ್ ದೇರ್ ಆರ್ errors and it does not want to go for the retransmission, then the system itself has to make the corrections. ಆ ಪ್ರೊಸೀಜರ್ ಗೆ ಎರರ್ ಕಂಟ್ರೋಲ್ ಅಂತ ಕರೀತೇವೆ. ಅಂಡ್ ದೆನ್ ಫ್ಲೋ ಕಂಟ್ರೋಲ್ ಎದಕ್ಕೆ ಬೇಕು? ಸೆಂಡರ್ ಮತ್ತು ರಿಸೀವರ್ ನಡುವಿನ ಸ್ಪೀಡ್ ಅನ್ನ ಮ್ಯಾಚ್ ಮಾಡ್ಲಿಕ್ಕೆ, ಸೊ ದಟ್ ರಿಸೀವರ್ ಬಫರ್ ಫ್ಲೋ ಓವರ್ಫ್ಲೋ ಆಗಿ ಡೇಟಾ ಲಾಸ್ ಆಗಬಾರ್ದು. ಸೊ ಯು ನೀಡ್ ಟು ಪರ್ಫಾರ್ಮ್ ದಿಸ್ ಫಂಕ್ಷನ್ ಆಲ್ಸೋ. And then address information may be required when channel carries information for multiple users. ಒಬ್ಬರಿಗಿಂತ ಜಾಸ್ತಿ ಯೂಸರಿಗೆ ಶೇರ್ಡ್ ಮೀಡಿಯಾ ಡೇಟಾ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ at that time you need to mention the addresses of each user. ಪ್ರತಿಯೊಬ್ಬ ಯೂಸರ್ ಅಡ್ರೆಸ್ ಅನ್ನ ನೀನು ಸ್ಪೆಸಿಫೈ ಮಾಡಬೇಕು. ಈ ಎಲ್ಲಾ ಕೆಲಸನ ಮಾಡಲಿಕ್ಕೆ there are certain protocols provided by data link layer. 3-4 protocols ಬರ್ತಾವ, but for your study they have given only 2 protocols. 2 protocols ಕೊಟ್ಟಾರ, ಮತ್ತೆ ಅದರ ಸರ್ವಿಸಸ್ ಯಾವ್ಯಾವ ಲೇಯರ್ ಏನೇನ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಕೊಟ್ಟಾರ. We'll study all these concepts in the next class. HDLC, data link control. What is HDLC and what are the services that are provided by HDLC data link control? ಏನೇನ್ ಕೆಲಸನ ಮಾಡ್ತೈತಿ, ಆಮೇಲೆ ಯಾವ್ಯಾವ ಪ್ರೋಟೋಕಾಲ್ಸ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. Do you have any doubts regarding the previous classes? Navik second 4th unit ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ peer to peer protocol ಅನ್ನ ಸ್ಟಾರ್ಟ್ ಮಾಡಿದ್ವಿ. We learned what is service model and then types of service model. Connection oriented, connectionless service model ಅನ್ನ ಸ್ಟಡಿ ಮಾಡಿದ್ವಿ. And then the services provided by the service model. Timing, ಆಮೇಲೆ reliability ಅಂದ್ರೆ ಏನು, security concepts, blocking and non-blocking, that is segmentation and reassembly, multiplexing, different services that are provided by service model.
and after that we learnt about end to end and hop by hop setting models. Configuration setting ಒಳಗ ನಿಮ್ಗೆ ಹಾಪ್ ಬೈ ಹಾಪ್ ಬರ್ತೈತಿ, ಇಲ್ಲ ಅಂತಂದ್ರೆ ಎಂಡ್ ಟು ಎಂಡ್ ಬರ್ತೈತಿ. ಅವೆರಡು ಯಾವ ರೀತಿ ಡಿಫರ್ ಆಗ್ತಾವು, ಎರಡು ಯಾವ ರೀತಿ ವರ್ಕ್ ಮಾಡ್ತಾವು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. And after that we studied ARQ, automatic repeat request introduction. ಆಮೇಲೆ ಅದ್ರೊಳಗೆ ಬರುವಂತ ಪ್ರೋಟೋಕಾಲ್ಸ್, ಅದ್ರೊಳಗೆ 3 ಪ್ರೋಟೋಕಾಲ್ಸ್. One is stop and wait, second one is selective repeat, and third one is go back in. And after that TCP, that is reliable stream service. ಅದನ್ನ ಒಂದು ಸಣ್ಣ ಪಾರ್ಟ್ ಐತಿ, ಅದನ್ನ ಸ್ಟಡಿ ಮಾಡಿದ್ವಿ. And now we are going into a new topic, that is HDLC. HDLC services and HDLC protocols ಅನ್ನ ಸ್ಟಡಿ ಮಾಡ್ತೀವಿ. ಅದ್ರೊಳಗೆ 2 ಪ್ರೋಟೋಕಾಲ್ಸ್ ಅದಾವು, ಅದ್ರ ಒಂದಿಷ್ಟು ಸರ್ವಿಸಸ್ ಅದಾವು. It is entirely a new concept. ಇಷ್ಟೊಂದು ಸ್ಟಡಿ ಮಾಡಿದ್ದು ಒಂದೇ, ಎಲ್ಲ ರಿಲೇಟೆಡ್ ಇತ್ತು. And now we are going to move to a new topic in this particular chapter. 4th unit ಒಳಗೇನೆ ಇದು ಒಂದು ಹೊಸದ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ, ಅದನ್ನ ಸ್ಟಾರ್ಟ್ ಮಾಡ್ತೀನಿ. So before that, if you have any doubts, you can clarify them. ಏನಾರೇ ಡೌಟ್ಸ್ ಇದ್ದು ಅಂತಂದ್ರ ಕ್ಲಾರಿಫೈ ಮಾಡ್ಕೋರಿ, ಯಾಕಂದ್ರೆ ಮುಂದೆ ಹೋದ್ಮೇಲೆ ಹಿಂದಿನೂ ಹಂಗೆ ಇಟ್ಕೊಂಡು ಕುಂಡ್ರಬೇಡ್ರಿ. If you have any doubts, you can text me. ಏನ್ರಿ ಡೌಟ್ ಇತ್ತು ಅಂತಂದ್ರೆ ಹೇಳ್ರಿ, ನೋಡೋಣ ಅಂತ ಕ್ಲಾರಿಫೈ ಮಾಡ್ತೀನಿ. ಯಾರಿಗಾರ ಏನ್ರಿ ಡೌಟ್ಸ್ ಇತ್ತು ಅಂದ್ರೆ ಟೆಕ್ಸ್ಟ್ ಮೆಸೇಜ್ ಮಾಡ್ರಿ, ಐ ವಿಲ್ ಕ್ಲಾರಿಫೈ ಇಟ್. Megha, ಏನಿದೆ ಟೆಲಿವಿಷನ್ ನೆಟ್ವರ್ಕ್ ಕನೆಕ್ಷನ್ ಓರಿಯೆಂಟೆಡ್? You are sending the answers now. Okay.